बोलो भारत माता की, बोलो भारत माता की, बोलो भारत माता की। Good morning. Today's respected chief guest V.V. Malgi sir and Bhimrao Gongri sir, principal, my dear children and our colony members, teaching and non-teaching staff, all invitees, one and all present here. Once again, I welcome you to this function. As we conducting the annual sports day of Arihant School 2024. This is the third year we are doing this, and next will be the fourth, and so many. ಸದೃಢ ದೇಹದಲ್ಲಿ ಸದೃಢ ಮನಸ್ಸು, ಸೌಂಡ್ ಮೈಂಡಿನ ಸೌಂಡ್ ಬಾಡಿ. ನಮ್ಮ ದೇಹ ಶಕ್ತಿಯುತವಾಗಿತ್ತಂದ್ರೆ ನಮ್ಮ ಮನಸ್ಸು ಶಕ್ತಿಯುತವಾಗಿರುತ್ತದೆ. ಅದಕ್ಕಾಗಿ ಈ ಸಣ್ಣ ಮಕ್ಕಳು ನಮ್ಮ ದೇಹದ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಬೇಕು. ಇದರ ಸಲುವಾಗಿ ಈ ಮಕ್ಕಳಿಗೆ ಏನು ಡಯಟ್ ಇರ್ತೈತಲ್ಲ, ಅದು ಭಾಳ ಇಂಪಾರ್ಟೆಂಟ್. ಈಗೀಗ ನೋಡತ್ತೀವಿ ನಾವು, ಎಲ್ಲ ಪೇರೆಂಟ್ಸ್ ಎಜುಕೇಟೆಡ್ ಇದ್ದೀವಿ. ಆ ಮಕ್ಕಳಿಗೆ ಯಾವ ಟೈಮಿಗೆ ಎಷ್ಟಕ್ಕೆ ಏನು ತಿನ್ನಿಸ್ಬೇಕು, ಎಷ್ಟಕ್ಕೆ ಎಳಿಸ್ಬೇಕು, ಎಷ್ಟಕ್ಕೆ ಮಲಗಿಸ್ಬೇಕು. ನಾವು ಅತಿ ಪ್ರೀತಿ ಮಕ್ಕಳ ಮೇಲೆ ಇರಲಿ, ಬಟ್ ಆ ಜೀವನ ಶೈಲಿ ಅವ್ರದ್ದು ಭಾಳ ಸಿಸ್ಟಮೆಟಿಕ್ ಆಗಿ ಇಟ್ಕೋಬೇಕಾಗ್ತದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅಂದಂಗೆ ನಮ್ಮ ಮಕ್ಕಳಲ್ಲಿ ನಾವು ಏನೀಗ ತಲೆಯೊಳಗೆ ಏನು ನಾವು ಒಳ್ಳೆ ಬುದ್ಧಿಯನ್ನು ತುಂಬುತ್ತೀವಿ, ಇನ್ನೊಬ್ಬರ ಬಗ್ಗೆ ಪ್ರೀತಿ ವಾತ್ಸಲ್ಯನ ತುಂಬುತ್ತೀವಿ, ದೇಶ ಪ್ರೇಮವನ್ನು ತುಂಬುತ್ತೀವಿ, ಅದು ಅವರ ಮನಸ್ಸಿನಲ್ಲಿ ಸದೃಢವಾಗಿ ಉಳ್ಕೊಂಡು ಬಿಡ್ತೈತೆ. ಅರಿಯಂತ ಶಾಲೆಯಲ್ಲಿ ಕಲಿಯುವಂಥ ಎಲ್ಲ ಮಕ್ಕಳು ಭವಿಷ್ಯ ಉಜ್ವಲವಾಗಲಿ ಮತ್ತು ಅವರು ಈ ದೇಶವನ್ನು ಕಾಯುವಂಥ ಸಬಲ ದೇಶದ ವ್ಯಕ್ತಿಗಳಾಗಲಿ ಅಂತ ಹಾರೈಸ್ತಾರೆ. ಇವತ್ತಿನ ದಿನ ಸ್ಪೋರ್ಟ್ಸ್ ಡೇ, ಫಿಸಿಕಲ್ ಆ್ಯಕ್ಟಿವಿಟಿ. ಇಲ್ಲಿವರೆಗೆ ಏನಾಗಿರ್ತಿತ್ತು ಅಂತಂದ್ರೆ, ಆಲ್ಮೋಸ್ಟ್ 3 to 4 months ಅವರು ಕಂಟಿನ್ಯೂಸ್ಲಿ ಕ್ಲಾಸ್ ರೂಮ್ ಒಳಗೆ ಕಲಿತಾ 1 hour ಅಥವಾ 1.5 hour ಎವ್ರಿ ಡೇ ನಾವು ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ಕೊತ ಬಂದೀವಿ. ಇವತ್ತು ಮಕ್ಕಳಲ್ಲಿ ಒಂದು ಸ್ಪರ್ಧಾತ್ಮಕ ವ್ಯಕ್ತಿತ್ವವನ್ನು ಬೆಳೆಸೋ ಸಲುವಾಗಿ ಇವತ್ತು ನಾವು ಅವರು ಸ್ಪೋರ್ಟ್ಸ್ ಕಾಂಪಿಟೇಷನನ್ನು ಕಂಡಕ್ಟ್ ಮಾಡುತ್ತಿದ್ವಿ. ಎಲ್ಲ ಮಕ್ಕಳು ಭಾಳ ಹುಮ್ಮಸ್ಸಿನಿಂದ ಕಾಯ್ತಾ ಇದ್ದಾರೆ. ಅದಕ್ಕೆ ಮಕ್ಕಳಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಈ ದೇಶ ಕಟ್ಟುವಲ್ಲಿ ನಮ್ಮ ಅರಿಹಂತ ಮಕ್ಕಳು ದೊಡ್ಡ ಪಾತ್ರವನ್ನು ವಹಿಸೋದಲ್ಲಿ ಏನು ಸಂದೇಹನೇ ಇಲ್ಲ. ಯಾಕಂತಂದ್ರೆ ಇಲ್ಲಿ ಕುಂತಂಥ ಮಕ್ಕಳೊಳಗೆ, ಎಷ್ಟೋ ಮಕ್ಕಳೊಳಗೆ ನಾನು ಟೀಚರ್ಸನ್ನು ನೋಡ್ತೇನೆ, ಲೆಕ್ಚರ್ಸನ್ನು ನೋಡ್ತೇನೋ, ಪೊಲೀಸರನ್ನ ನೋಡ್ತೇನೋ, ಲಾಯರ್ನ ನೋಡ್ತೇನೋ. ಅವರಿವರಲ್ಲದೆ ಯಾವುದೂ ಕೆಲಸದಲ್ಲಿ ಹೆಚ್ಚು ಕಮ್ಮಿ ಅಂತ ಇರೋಂಗಿಲ್ಲ. ಬಟ್ ನಾ ಏನು ಅನ್ಕೊಂಡೇನೆ ಅಂತಂದ್ರೆ, ಈ ದೇವರು ನಮಗೆ ಏನು ಕೆಲಸ ಕೊಟ್ಟನಲ್ಲ, ಅದಕ್ಕೆ ನಾವು ನ್ಯಾಯ ಒದಗಿಸೋದ್ರಲ್ಲಿ ಭಾಳ ಮಹತ್ವದ ಪಾತ್ರ ಇರ್ತೈತೆ. ಇತ್ತಿತ್ಲಾಗ ನಾವೇನು ನೋಡತ್ತೀವಿ ಅಂತಂದ್ರೆ, ಯಾವುದೋ ಒಂದು ಕೆಲಸ ಯಾರಿಗೋ ಒಂದು ಒಪ್ಪಿಸಿದ್ರೆ ಅದನ್ನು ಭಾಳ ಜವಾಬ್ದಾರಿ ತಗೊಂಡು ಅದಕ್ಕೆ ನ್ಯಾಯ ಒದಗಿಸೋದು ಭಾಳ ಕಮ್ಮಿ. ನಾವು ಅವ್ರು ಮಾಡಿಲ್ಲ ಅಂತ ನಾವು ಹೇಳೋದು, ನಾವು ಮಾಡಿಲ್ಲ ಅಂತ ಅವ್ರು ಹೇಳೋದು, ಹಿಂಗೆ ನಡೆದೈತೆ. ಅದು ಆಗಬಾರ್ದು. ನಮ್ಮ ಕೆಲಸ ಏನೈತಿ ನಾವು ಅದನ್ನು 100% ಮಾಡಿದ್ವಿ ಅಂತಂದ್ರೆ ಈ ಜಗತ್ತು ತಾನ ಆಟೋಮೆಟಿಕಲಿ ಮುಂದುವರಿತೈತಿ ಮತ್ತು ಬೆಳಿತೈತಿ ಅನ್ನೋದು ಏನು ಸಂದೇಹ ಇಲ್ಲ. ಸೊ ಮಕ್ಕಳು ಭಾಳ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಸ್ಪೋರ್ಟ್ಸ್ ಆಡೋಕೆ ಮತ್ತು ನೆಕ್ಸ್ಟ್ ಆ್ಯಕ್ಟಿವಿಟಿಗೆ. ಆಲ್ ಆಫ್ ಯು ರೆಡಿ ಚಿಲ್ಡ್ರನ್? ಆಲ್ ಆಫ್ ಯು ರೆಡಿ? ಎಷ್ಟು ಜನ ಪೊಲೀಸ್ ಆಗ್ತೀರಿ? ಕೈ ಇಟ್ರಿ ಇದ್ರೊಳಗ. ಎಷ್ಟು ಜನ ಜಡ್ಜ್ ಆಗ್ತೀರಿ? ಎಷ್ಟು ಜನ ಮಿಲಿಟರಿ ಹೋಗ್ತೀರಿ? ಮಿಲಿಟರಿ ಹೋಗ್ಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಅಂತಂದ್ರೆ ನಿಮ್ದು ಫಿಸಿಕಲ್ ಭಾಳ ಫಿಟ್ ಇರಬೇಕು. ಅದಕ್ಕೆ ನೀವು ಮುಂಜಾನೆ ಜಲ್ದಿ ಹೇಳ್ಬೇಕು ಮತ್ತು ಮುಂಜಾನೆ ಹೊಟ್ಟೆ ತುಂಬ ನಾಷ್ಟ ಮಾಡಿ ಕರೆಕ್ಟ್ ಟೈಮಿಗೆ ಕ್ಲಾಸಿಗೆ ಬರಬೇಕು. ಕಂಪಲ್ಸರಿ ಎಲ್ಲರೂ ಒಂದು ಗ್ಲಾಸ್ ಹಾಲು ಕುಡಿಬೇಕು ಮತ್ತು ಎಲ್ಲರೂ ಮುಂಜಾನೆ ಒಂದೊಂದು ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ತಿನ್ಬೇಕು. ನಿಮ್ಮ ಪೇರೆಂಟ್ಸ್ ನಿಮಗೆ ತಿನ್ನಕ್ಕೆ ಬೆನ್ನು ಹತ್ತೋದು, ನೀವು ಆ ಕಡೆ ಹೋಗೋದು ಮಾಡಬೇಡ್ರಿ.
ನಾವೇನು ಹೇಳಿರ್ತೀವಿ ಅಷ್ಟು ಕೇಳಿದ್ರೆ ನೀವು ಇಂದ ನಾಳೆ ಪೊಲೀಸ್ ಆಗೋದ್ರಾಗ ಏನೂ ಡೌಟ್ ಇಲ್ಲ. ಎಲ್ಲರೂ ಹೊಡ್ಕೊಂಡ್ ಊಟ ಮಾಡಿ ಆರಾಮಿರ್ತೀರಿ. ಅದ್ರ ಜೊತೆ ಡೈಲಿ ಮೆಡಿಟೇಷನ್ ಮತ್ತು ವ್ಯಾಯಾಮ ಮಾಡ್ತೀರಿ. ಜಾಸ್ತಿ ಎಲ್ಲರೂ ಮೊಬೈಲ್ ಯಾರು ಯೂಸ್ ಮಾಡುವಂಗಿಲ್ಲ. ಮೊಬೈಲ್ದಾಗ ನೀವು ಆಟ ಆಡೋ ಬದಲಿ ಗ್ರೌಂಡ್ ಒಳಗೆ ಆಟ ಆಡ್ಬೇಕು. ಎಲ್ಲರೂ ನಾ ಹೇಳಿದ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತೀರಿ. With this, let us say all the best to the young children. Let us start the event and let us further move on. And thank you everyone being present here, and thank you everyone for making this function grand success. Have a nice day.